ಇಂಡಸ್ಟ್ರೀಸಿಗೆ ಸಂಬಂಧಪಟ್ಟಂತೆ 3 ಅಧಿವೇಶನದಲ್ಲಿ ಒಂದು ಕ್ವಶನ್ ಹಾಕಿದ್ದಾರೆ. 4 ಅಧಿವೇಶನ 3 ಅಧಿವೇಶನದಲ್ಲಿ ಹಾಕಿದ್ದಾರೆ. ಅದು ಸ್ಟಾರ್ ಆಗಿಲ್ಲ ಅಂದ್ರೆ ಅವರ ದುರಾದೃಷ್ಟ, ಬಿಟ್ಬಿಡಿ, ಅದು ನಾವು ಅದನ್ನ ಪ್ರಶ್ನೆ ಮಾಡಕ್ ಹೋಗಲ್ಲ. ಆದ್ರೆ ಲಿಖಿತವಾಗಿ ಬರ್ಬೇಕಲ್ಲ ಅದು. ಈ ಒಂದು ಅಸೆಂಬ್ಲಿಗೆ, ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಅಧಿಕಾರ ಇದೆಯಲ್ಲ, ಇದನ್ನ ಯಾರು ತಡಿತಾ ಇದ್ದಾರೆ, ಯಾಕೆ ತಡಿತಾ ಇದ್ದಾರೆ? ಒಂದೇ ಪ್ರಶ್ನೆ, 3 ಅಧಿವೇಶನದಲ್ಲೂ ಬರ್ತಾನೆ ಇಲ್ಲ ಉತ್ತರನೇ. ಲಿಖಿತವಾಗೂ ಕೊಡ್ಲಿ, ನಾವೇನ ಸ್ಟಾರ್ ಆಗ್ಬೇಕು ಅಂತೆಲ್ಲ, ಲಿಖಿತವಾಗೂ ಬರ್ತಾ ಇಲ್ಲ. ಯಾರು ಕೈವಾಡ ಇದಾರೆ ಇದ್ರಿ? ತಮ್ಮ ಆಫೀಸ್, ಸಭಾಧ್ಯಕ್ಷರೇ, ತಾವು ಸುಪ್ರೀಂ ಇಲ್ಲಿ, ನಿಮ್ಮ ಆಫೀಸಲ್ಲಿ ಯಾರು ಅದನ್ನ ತಡಿತಾ ಇದ್ದಾರೆ? ಯಾರ ಅಧಿಕಾರಿಗಳು? ದಯವಿಟ್ಟು ಸಭೆಗೆ ತಿಳಿಸ್ಬೇಕು. ಸಭಾಧ್ಯಕ್ಷರೇ, ನಾನು ಹರಿಹರ ತಾಲೂಕಿನ ಚಿಕ್ಕಬಿದ್ರಿ ಗ್ರಾಮದ ಕೆಇಡಿಬಿ ಏನು ಸರ್ಕಾರಿ ಜಮೀನನ್ನ ಏನು ವಿಷಯ ಈಗ ಒಂದ್ ನಿಮಿಷ, ನನ್ನ ಪ್ರಶ್ನೆಗೆ ಮಾತಾಡೋದು ಕಡಿಮೆ, ಆಯ್ತು, ನಾನು ಹೇಳ್ತೇನೆ. ಹರೀಶ್ ಕುಮಾರ್, ನಮ್ಗೆ ಗೊತ್ತಾಯ್ತು ವಿಚಾರ. ನಾವು ನಿಮ್ಮ ಈ ಒಂದು ವಿಚಾರ ಏನ್ ತಾವು ಇವತ್ತು ಪ್ರಸ್ತಾಪನೆ ಮಾಡಿದ್ದೀರಿ, ನಾವು ಕೂಡ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿ. ಒಂದ್ ಸೆಕೆಂಡ್, ನಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿದೆ. ಇಟ್ಸ್ ನಾಟ್ ಸ್ಟಬ್. ಅವ್ರಿಗಿಲ್ಲ ಅವಕಾಶ ಇಲ್ಲ. ನಾನು ಹೇಳ್ದು ಕೇಳಿ, ನಾನು ಹೇಳ್ದು ಕೇಳಿ ಇಲ್ಲಿ ಅದನ್ನೇ ನಾನು ಹೇಳ್ದು ಕೇಳಿ. ವಿಷಯ ಇದರಲ್ಲಿ ರೈಟಿಂಗ್ ಅಲ್ಲಿ ಪ್ರಸ್ತಾವನೆಗೆ ಅವಕಾಶ ಮಾಡಿ ಕೊಡುವಂತದ್ದು. ನಾನು ಹೇಳ್ದು ಕೇಳಿ. ಅಲ್ಲ, ನಾನು ಹೇಳಿ ಅಲ್ಲಿಗೆ ಬರ್ತೇನೆ. ಲೆಟ್ ಮೈ ಕಂಪ್ಲೀಟ್. ನಾನು ಕಂಪ್ಲೀಟ್ ಮಾಡ್ತಾರೆ. ಈಗ ನಿಮ್ಮ ಈ ಸಮಸ್ಯೆ ತಾವೇನು ಹೇಳ್ತಿದ್ರಿ, 2-3 ಅಧಿವೇಶನದಲ್ಲಿ ನಾನು ಪ್ರಶ್ನೆ ಕೇಳಿದ್ರು ಕೂಡ ಗುರುತಿನ ಪ್ರಶ್ನೆ ಬರೆದ್ರೆ ಲಿಖಿತವಾಗಿ ನಮಗೆ ಉತ್ತರ ಬರಲಿಲ್ಲ. ಇದು ನಾನು ಯಾಕೆ ಬಹಳ ಗಂಭೀರವಾಗಿ ನಾನು ಪರಿಗಣಿಸಿ, ಮೊನ್ನೆ ಕೂಡ ನನಗೆ ಹೇಳಿದ್ದೀರಿ. ಆಗಲೂ ನಾನು ಅಧಿಕಾರಿಗೆ ಮೀಟಿಂಗ್ ಅನ್ಕೊಂಡು ಕರೆಸಿದ್ದೇನೆ. ಮತ್ತು ಇದು ನಿಮಗೆ ಮಾತ್ರ ಅಲ್ಲ, ಬಾಲಂದ್ ಕೆಲವು ಸದಸ್ಯರುಗಳಿಗೆ ಇಲ್ಲಿ ಲಿಖಿತ ಉತ್ತರ ಕಳಿಸ್ತೇವೆ ಅಂತ ಹೇಳಿ ಮತ್ತೆ ಕೆಲವೊಂದು ಬರುವುದೇ ಇಲ್ಲ. ಅದಕ್ಕಾಗಿ ನಾನು ಮುಗಿಸ್ತೇನೆ. ಈ ರೀತಿ ಮಾಡಲಾಗ್ತದೆ ನೀವು. ಅದಕ್ಕಾಗಿ ನಿಮ್ಮ ಸಮಸ್ಯೆ ಜೊತೆಯಲ್ಲಿ ಎಲ್ಲಾ ಸದಸ್ಯರ ಒಂದು ಸಮಸ್ಯೆ ಮತ್ತು ಗಂಭೀರವಾದ ಸಮಸ್ಯೆ, ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಯಾರಂತ ನೋಡಿಕೊಂಡು ಅವರ ಮೇಲೆ ಕ್ರಮ ಹೇಗೆ ತಗೊಳ್ಬೇಕೆಂಬ ಉದ್ದೇಶದಿಂದ ಡೆಪ್ಯೂಟಿ ಸ್ಪೀಕರ್ ಅವರ ನೇತೃತ್ವದಲ್ಲಿ ಸಪರೇಟ್ ಅದನ್ನು ಕಮಿಟಿ ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಆ ಕಮಿಟಿ ಅದನ್ನು ಯಾವ ಇಲಾಖೆ, ಯಾವ ಅಧಿಕಾರಿ, ಯಾಕೆ ತಡ ಆಯಿತು ಮತ್ತು ಅಧಿಕಾರಿ ಮೇಲೆ ಕ್ರಮ ತಗೊಳ್ಬಹುದು, ಆ ಕಮಿಟಿ ಅವರು ಇವತ್ತು ಅದನ್ನು ಆಕ್ಷನ್ ತಗೊಳ್ದೆ ಹೇಳಲಿಕ್ಕೆ ನಾನು ಇವತ್ತು ದಯವಿಟ್ಟು ಇದು ಸರ್ಕಾರದ 50 ಎಕರೆ ಜಮೀನನ್ನ ಒಂದು ಶಾಮ್ನೂರ್ ಶುಗರ್ಸ್ ಅಂತಕ್ಕಂಥದ್ದು ದಯವಿಟ್ಟು ಕೇಳಬೇಕು ಸದಸ್ಯರೇ. 50 ಎಕರೆ ಕೆಇಡಿಬಿ ಅವರು 31 ಎಕರೆ ಜಮೀನನ್ನ ಅಕ್ವೈರ್ ಮಾಡಿದ್ರು. ಯಾವ ಕಾರಣಕ್ಕೆ ಅಕ್ವೈರ್ ಮಾಡಿದ್ರು ಅಂದ್ರೆ, ಆ 50 ಎಕರೆ ಜಮೀನಲ್ಲಿ ರೈತರು ಒಂದು 20 ಎಕರೆ ಉಳುಮೆ ಮಾಡ್ತಾ ಇದ್ರು. ಆ 20 ಎಕರೆ ರೈತರನ್ನ ಒಕ್ಕಲೆಬ್ಸೋ ಕಾರಣದಿಂದ ಕೆಇಡಿಬಿ ಅವರು ಶಾಮ್ನೂರ್ ಶುಗರ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣದಿಂದ ಅಕ್ವೈರ್ ಮಾಡಿ ಶಾಮ್ನೂರ್ ಶುಗರ್ಸ್ನವ್ರಿಗೆ ಕೆಇಡಿಬಿಗೆ 3.5 ಕೋಟಿ ಹಣವನ್ನ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟರು. 3.5 ಕೋಟಿ ಹಣವನ್ನ ಶಾಮ್ನೂರ್ ಶುಗರ್ಸ್ನವ್ರು ಕಟ್ಟಲಿಲ್ಲ. ಕೆಇಡಿಬಿ ಅವರು 2 ಬಾರಿ ಅವರಿಗೆ ನೋಟಿಸ್ ಕೊಟ್ಟರು ಕೂಡ ಶಾಮ್ನೂರ್ ಶುಗರ್ಸ್ನವರು ಹಣ ಕಟ್ಟಲಿಲ್ಲ. ಒಂದ್ ನಿಮಿಷ ಕೇಳಿ, ಇದ್ರಲ್ಲಿ ಬಹಳ ಮುಖ್ಯವಾದಿದೆ ಸ್ವಾಮಿ. ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಎಲ್ಲಿದೆ? ಇವತ್ತು ಮಾತಾಡ್ತಾರೆ ಹೇಳಿದ್ರೆ ಇಲ್ಲ. ಹೋದ ವಾರ ಉತ್ತರ ಬರ್ತದೆ. ಹೋದ ವಾರ ತಮ್ಮ ಬಳಿ ಬಂದು ಪತ್ರ ನೀವು ಹೇಳಿದ ಕಮಿಟಿ ಮೀಟಿಂಗ್ ಮಾಡಿದ್ರೆ 2-3 ದಿನದಲ್ಲಿ ಈಗ ತಾವು ಶಾಮ್ನೂರ್ ಶುಗರ್ಸ್ ಅಂದ ತಕ್ಷಣ ಇವತ್ತು ನೀವು ಕೂಡ ಅವ್ರ ಪರವಾಗಿದ್ದೀರಿ. ಸರ್ಕಾರಿ ಸಮಾಧಾನ ಒಂದು ಅರ್ಥ ದಯವಿಟ್ಟು ಕೊಟ್ಟಿದ್ದೀನಿ, ಅದಕ್ಕೆ ಇನ್ನೂ ಉತ್ತರ ಕಬಳಿಸ್ತಕ್ಕಂಥ ಕೆಇಡಿಬಿ ಅವರಿಂದ ಚರ್ಚೆ ಮಾಡಿ ಏನ್ ಪ್ರಯೋಜನ? ಅವ್ರಿಗೆ ಉತ್ತರ ಬರ್ಬೇಕಲ್ಲ, ಉತ್ತರ ಬರ್ತದೆ. ಅದಕ್ಕೆ ಮುಂಚೆ ಯಾರು ಇಲ್ಲ, ನಾವು ಇಲ್ಲ, ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ, ಮಂತ್ರಿ ಗೊತ್ತಿಲ್ಲ. ಅವರ ಸಮಾಧಾನಕ್ಕೆ ಮಾತಾಡಬೇಕಾದ್ರೆ ನನ್ನ ಕೆಚ್ಚಲ್ಲಿ ಬಂದು ದೀರ್ಘವಾಗಿ ಮಾತಾಡ